ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಸ್ಗಳಿಲ್ಲದೆ ಪ್ರಯಾಣಿಕರ ಪರದಾಟ, ಧರ್ಮದ ಗುಡ್ಡದಲ್ಲಿ ಚಿರತೆ ಪ್ರತ್ಯಕ್ಷ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ವರಮಹಾಲಕ್ಷ್ಮಿ ಮತ್ತು ರಕ್ಷಾಬಂಧನ ಹಬ್ಬಕ್ಕೆ ಬಂದ ಜನ ಬೆಂಗಳೂರಿಗೆ ವಾಪಸ್ ಹೋಗೋದಕ್ಕೆ ಪರದಾಟ ನಡೆಸಿರುವ ಘಟನೆ ಹಾವೇರಿ ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಇರೋ ಬಸ್ನಲ್ಲಿ ಎಷ್ಟೋ ಮಹಿಳೆಯರು ಮುಗಿಬಿದ್ದಿದ್ರು. ನೂಕುನುಗ್ಗಲು ಉಂಟಾಗಿದ್ರಿಂದ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕಿದ್ರು. ಹಬ್ಬದ ಅವಧಿಯಲ್ಲಿ ಹೆಚ್ಚುವರಿ ಬಸ್ಗಾಗಿ ಪ್ರಯಾಣಿಕರು ಆಗ್ರಹಿಸಿದ್ರು. ಗವಿಸಿದ್ದಪ್ಪ ಕೊಲೆ ಖಂಡಿಸಿ ಇವತ್ತು ಕೊಪ್ಪಳ ನಗರ ಬಂದ್ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆ ಕೊಪ್ಪಳ ನಗರದ ಖಾಸಗಿ ಶಾಲೆಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ರಜೆ ಘೋಷಿಸಲಾಗಿದೆ. ವಾಲ್ಮೀಕಿ ಸಮುದಾಯ ಪ್ರತಿಭಟನೆಗೆ ಕರೆ ನೀಡಿರುವ ಹಿನ್ನೆಲೆ ಖಾಸಗಿ ಶಾಲಾ ಒಕ್ಕೂಟದಿಂದ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಿಂದ ಬೆಳಗಾವಿಗೆ ಆಗಮಿಸಿದ ವಂದೇ ಭಾರತ್ ರೈಲಿಗೆ ನಿಲ್ದಾಣದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹಾರ ಹಾಕಿ ಸ್ವಾಗತಿಸಿದ್ರು. ರೈಲ್ವೆ ನಿಲ್ದಾಣದಲ್ಲಿ ಮಾಜಿ ಸಿಎಂಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ವಿಠ್ಠಲ್ ಹಲಗೇಕರ್, ಮೇಯರ್ ಮಂಗೇಶ್ ಪವಾರ್, ಉಪಮೇಯರ್ ಸಾಥ್ ನೀಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯಲ್ಲಿ ಗುತ್ತಿಗೆ ಚಾಲಕನಾಗಿದ್ದ ಮೃತ ಬಾಬು ಮನೆಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ನೀಡಿದ್ರು. ಯಾರು ಏನೇ ಆರೋಪಿಸಿದ್ರು ದಲಿತ ಕುಟುಂಬದ ಜೊತೆಗೆ ನಾನು ನಿಲ್ಲುತ್ತೇನೆ, ಏನೇ ಆದ್ರೂ ಸರಿ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇನೆ. ಬಿಜೆಪಿಯವರು ಧರಣಿಯಾದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ, ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂದ್ರು. ನೂತನ ಆಸ್ಪತ್ರೆಯ ಲಿಫ್ಟ್ನಲ್ಲಿ ಲಾಕ್ ಆದ ಸಚಿವ ರಾಮಲಿಂಗಾರೆಡ್ಡಿ. ಮುಂಗಾರು ಅಧಿವೇಶನದಲ್ಲಿ ಹೋರಾಟಕ್ಕೆ ವಿಪಕ್ಷ ಸಜ್ಜು. ಇನ್ನು 3 ವರ್ಷ ಸಿದ್ದರಾಮಯ್ಯ ಅವರೇ ದಸರಾ ಉದ್ಘಾಟಿಸುತ್ತಾರೆ ಎಂದ ಮಹದೇವಪ್ಪ. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಹೊಸೂರಿನ ಖಾಸಗಿ ಆಸ್ಪತ್ರೆ ಉದ್ಘಾಟನೆಗೆ ತೆರಳಿದ್ದ ಸಚಿವ ರಾಮಲಿಂಗಾರೆಡ್ಡಿ ಕೆಲಕಾಲ ಲಿಫ್ಟ್ನಲ್ಲಿ ಲಾಕ್ ಆಗಿದ್ದಾರೆ. ಆಸ್ಪತ್ರೆಯ ನೆಲಮಹಡಿಯಿಂದ ಲಿಫ್ಟ್ನಲ್ಲಿ ಹೋಗುವಾಗ ಈ ಘಟನೆ ನಡೆದಿದ್ದು, ಸಚಿವ ರಾಮಲಿಂಗಾರೆಡ್ಡಿ ಜೊತೆ ಹೊಸೂರು ಎಂಎಲ್ಎ ಸೇರಿದಂತೆ 10 ಜನ ಲಾಕ್ ಆಗಿದ್ರು. 10 ನಿಮಿಷಗಳ ಬಳಿಕ ಲಿಫ್ಟ್ ಆಪರೇಟರ್ ಬಂದು ಡೋರ್ ಓಪನ್ ಮಾಡಿದ್ದಾರೆ. ಇಂದಿನಿಂದ ಆರಂಭವಾಗಲಿರೋ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಡಲು ವಿಪಕ್ಷ ಬಿಜೆಪಿ ಜೆಡಿಎಸ್ ಸಜ್ಜಾಗಿದೆ. ಜೆಡಿಎಸ್ ಬಿಜೆಪಿ ನಾಯಕರ ಸಭೆ ಬಳಿಕ ಮಾತನಾಡಿದ ಬಿವೈ ವಿಜಯೇಂದ್ರ, ಅಧಿವೇಶನದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವ ಬಗ್ಗೆ ಚರ್ಚಿಸಿದ್ದೇವೆ ಅಂದಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ಕಾಟಾಚಾರಕ್ಕೆ 8 ದಿನ ಅಧಿವೇಶನ ನಡೆಸ್ತಿದೆ ಅಂತ ಟೀಕಿಸಿದ್ದಾರೆ. ಸದನ 15-20 ದಿನ ನಡಿಬೇಕಾಗಿತ್ತು, 8-9 ದಿನಕ್ಕೆ ಸೀಮಿತ ಮಾಡಿದ್ದಾರೆ. ಅಂದರೆ ಸರ್ಕಾರಕ್ಕೆ ಅಧಿವೇಶನ ಕಾಟಾಚಾರಕ್ಕೆ ನಡೆಸ್ತಾ ಇದ್ದಾರೆ. ಇವತ್ತು ಚುನಾವಣಾ ಆಯೋಗ ಅಫಿಡವಿಟ್ ಕೇಳ್ತಿದ್ದಂತೆ ರಾಹುಲ್ ಗಾಂಧಿ ಓಡಿ ಹೋಗಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಕಾಂಗ್ರೆಸ್ನವರು ಚುನಾವಣಾ ಆಯೋಗವನ್ನೇ ನಂಬೋದಿಲ್ಲ, ಮುಂದೆ ಇವರು ನ್ಯಾಯಾಲಯವನ್ನು ನಂಬಲ್ಲ. ಕಾಂಗ್ರೆಸ್ ನಾಯಕರಿಗೆ ಪಾಕಿಸ್ತಾನದ ಮೇಲೆ ವಿಶ್ವಾಸ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಟ್ರೆ ಇವತ್ತವರೆಗೂ ಒಬ್ಬರು ಚುನಾವಣಾ ಆಯೋಗದ ಮಕಾನೂ ನೋಡಿಲ್ಲ, ಅವರು ತಿರುಗೂ ನೋಡಿಲ್ಲ ಆಫೀಸ್ ಕಡೆ. ಅವ್ರ ಯೋಗ್ಯತೆ ಏನು ಅಂತ ಕಾಂಗ್ರೆಸ್ ಯೋಗ್ಯತೆ ಗೊತ್ತಾಯ್ತಲ್ಲ. ಮತಗಳ್ಳತನ ಕುರಿತು ರಾಹುಲ್ ಗಾಂಧಿ ಆರೋಪಕ್ಕೆ ಸಂಸದ ರಮೇಶ್ ಜಿಗಜಿಣಗಿ ಸಿಡಿಮಿಡಿಗೊಂಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರಿಗೆ ಮಾತನಾಡೋಕೆ ಬೇರೆ ವಿಚಾರವಿಲ್ಲ. ಇವರು ಅಧಿಕಾರದಲ್ಲಿ ಇದ್ದಾಗಲೂ ಚುನಾವಣಾ ಆಯೋಗವಿತ್ತು, ಆಗ ಏನಾದ್ರೂ ಮತಗಳ್ಳತನ ಮಾಡಿದ್ದಾರ? ಅಧಿಕಾರಿಗಳೇನು ಗೊಂಬೆಗಳ? ಅವರಿಗೆ ಕಾನೂನು ಗೊತ್ತಿಲ್ಲವಾ ಅಂತ ಪ್ರಶ್ನಿಸಿದ್ದಾರೆ. ಯಾಕಂದ್ರೆ ನಾವು ಮಾಡಿರೋದಿಲ್ಲ, ಇಲೆಕ್ಷನ್ ಕಮಿಷನರ್ ಎಲ್ಲಾನು ಮಾಡಿರ್ತಾರೆ, ವೋಟರ್ ಲಿಸ್ಟ್ ನಾವು ಮಾಡ್ತೇವ. ರಸಗೊಬ್ಬರ ಪೂರೈಸದ ರಾಜ್ಯ ಸರ್ಕಾರ ಎಲ್ಲದಕ್ಕೂ ಕೇಂದ್ರದತ್ತ ಬೊಟ್ಟು ಮಾಡ್ತಿದೆ ಅಂತ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಬೆಲೆ ಏರಿಕೆ, ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಕೇಸ್ ಸೇರಿದಂತೆ ಎಲ್ಲವನ್ನ ಚರ್ಚೆ ಮಾಡ್ತೇವೆ. ಸರ್ಕಾರದ ಲೋಪದೋಷಗಳ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡುತ್ತೇವೆ. ಯುವ ನಿಧಿಗೆ 2.8 ಲಕ್ಷ ಜನರು ಮಾತ್ರ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ದಸರಾ ಆಚರಣೆ ಸಂಬಂಧ ಅಧಿಕಾರಿಗಳ ಸಭೆ ಮಾಡಿದ್ದೇವೆ. ದಸರಾ ಯಶಸ್ವಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಅಂತ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ.
ಮೈಸೂರಿನಲ್ಲಿ ಮಾತನಾಡಿದ ಮಹದೇವಪ್ಪ, ಈ ಬಾರಿಯೂ 21 ದಿನ ದೀಪಾಲಂಕಾರ ಇರುತ್ತದೆ. 3-4 ವಾರ ಮುಂಚೆಯೇ ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಗೆ ಅವಕಾಶ ನೀಡಲು ಸೂಚಿಸಿದ್ದೇವೆ. ಗಾಂಧಿ ಜಯಂತಿ ದಿನವೇ ಈ ಬಾರಿ ಜಂಬೂ ಸವಾರಿ ಇದೆ. ಈ ಬಾರಿ ಏರ್ ಶೋ ಕೂಡ ಇರಲಿದೆ ಅಂತ ಹೇಳಿದ್ದಾರೆ. ಸಿಎಂ ದಸರಾ ಉದ್ಘಾಟಿಸಲ್ಲವೆಂದು ವಿಪಕ್ಷ ನಾಯಕರ ಹೇಳಿಕೆ ಬಗ್ಗೆ ಎಚ್ಸಿ ಮಹದೇವಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು 3 ವರ್ಷ ದಸರಾವನ್ನ ಸಿದ್ದರಾಮಯ್ಯ ಅವರೇ ಉದ್ಘಾಟಿಸ್ತಾರೆ ಅಂತ ವಿಪಕ್ಷ ನಾಯಕರ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸಮಾಧಿ ನೆಲಸಮಗೊಳಿಸಿದ ವಿಚಾರಕ್ಕೆ ರಾಜಕೀಯ ನಾಯಕರು ಎಂಟ್ರಿ ಆಗಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಸ್ವಾಧೀನಕ್ಕೆ ಪಡೆಯುವಂತೆ ಸಿಎಂಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ ಬರೆದಿದ್ದಾರೆ. ಸಮಾಧಿ ಧ್ವಂಸದ ಬಗ್ಗೆ ನೋವು ವ್ಯಕ್ತಪಡಿಸಿದ ಶೋಭಾ ಕರಂದ್ಲಾಜೆ ವಿಷ್ಣು ಸ್ಮಾರಕವನ್ನ ಶಾಶ್ವತವಾಗಿ ಕಾಪಾಡಿ ಪ್ರವಾಸಿ ಕೇಂದ್ರ ಮಾಡಿ, ಜೊತೆಗೆ ಜಾಗದ ಮಾಲೀಕರಿಗೂ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH